ಏನು 2013ರಲ್ಲಿ ಮುಳಬಾಗಿಲು ಕ್ಷೇತ್ರದ ಮೀಸಲು ಕ್ಷೇತ್ರದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರ ವಿರುದ್ಧ ನಾವು ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಆ ಹೋರಾಟಗಳನ್ನು ಮಾಡ್ಕೊಂಬಂದಾಗ ಹೋರಾಟಗಾರರನ್ನು ಬೂಟುಗೊಳಿಸಿದಂಥ ಸನ್ನಿವೇಶಗಳು ಮತ್ತು ನಮ್ಮನ್ನು ಕೀಳಾಗಿ ಕಂಡಂಥ ಸನ್ನಿವೇಶಗಳು, ನಮ್ಮನ್ನೇ ಎತ್ಕಟ್ಟಿ ನಮ್ಮ ಮೇಲೆ ಪತ್ರಿಕೆ ಹೇಳಿಕೆಗಳನ್ನು ನೀಡುವ ಮುಖಾಂತರ ನಮಗೆ ಗದಪ್ರಹಾರ, ಜಾತಿಯಲ್ಲಿ ವೈಮನಸ್ಸುಗಳನ್ನು ಸೃಷ್ಟಿ ಮಾಡಿದ ಕೊತ್ತೂರು ಮಂಜುನಾಥ್ಗೆ ಇವತ್ತು ಸಂವಿಧಾನದ ಅಡಿಯಲ್ಲಿನ ಕಾನೂನು ಇವತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದೆ. ಇದು ಸತ್ಯಕ್ಕೆ ತಂದ ಜಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಸುಮಾರಷ್ಟು ಜನ ನಾವು ಪತ್ರಿಕೆ ಹೇಳಿಕೆ ಕೊಟ್ಟಾಗ ಹೋದ ಬಾರಿ ಏಪ್ರಿಲಲ್ಲೇ ನಾವು ಒಂದು ಪತ್ರಿಕೆ ಹೇಳಿಕೆ ಕೊಡ್ತೀವಿ. ನಾವು ಇದೇ ಮಹಾ ಒಕ್ಕೂಟದಿಂದ ನಾವು ಮಾತಾಡಿರೋ ಮಾತುಗಳಿಗೆ ಸುಮಾರಷ್ಟು ಕಾಮೆಂಟ್ಸ್ಗಳು ಮಾತಾಡಿದ್ರು, ಸುಮಾರಷ್ಟು ನಮ್ಮ ವಿರುದ್ಧ ಏನು ಅಪಪ್ರಚಾರಗಳನ್ನು ಮಾಡಿ ನಮಗೆ ಫೋನಿನ ಮುಖಾಂತರ ಒಂದು ಬೆದರಿಕೆಗಳನ್ನು ಹಾಕಿದ್ರು. ನಾವು ಅವ್ರಿಗೆ ಹೇಳಿದ್ವಿ ಏನಂತಂದರೆ, ಕಾನೂನಲ್ಲಿದೆ, ನ್ಯಾಯಾಲಯ ತೀರ್ಪಿಗೆ ನಾವು ಬದ್ಧರಾಗಿರ್ತೀವಿ ಅಂತ. ಇವತ್ತು ನ್ಯಾಯದ ಪರವಾಗಿ ಇವತ್ತು ಕೆಲಸ ಮಾಡಿದೆ ಅಂತೇಳಿ ನಮಗೆ ತೃಪ್ತಿಕರವಾಗಿರ್ತದೆ. ಈಗ ನಾನು ಕಾಂಗ್ರೆಸ್ ಪಕ್ಷದವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ಮತ್ತು ತಮಗೆ ನೈತಿಕ ಹಕ್ಕು, ಸಂವಿಧಾನದ ಅಡಿಯಲ್ಲಿ ನೈತಿಕ ಹಕ್ಕು ತಮಗಿದ್ದರೆ ಈ ಕೂಡಲೇ ಕೊತ್ತೂರು ಮಂಜುನಾಥರವರನ್ನು ತಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಒಂದು, ಎರಡನೇದು ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು. 2013ರಲ್ಲಿ ಮುಳಬಾಗಿಲು ಕ್ಷೇತ್ರಕ್ಕೆ ತಾವು ಏನು ಅನುದಾನಗಳನ್ನು ನೀಡಿರ್ತೀರಿ, ಏನೇನು ಸೌಲಭ್ಯಗಳನ್ನು ನೀಡಿರ್ತೀವಿ, ಅದನ್ನು ಅವ್ರ ಕಡೆಯಿಂದ ಹಿಂಪಡಿಬೇಕು ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ. ಈಗ ಯಾಕೆ ಅವ್ರ ವಿರುದ್ಧ ಒಂದು FIR ದಾಖಲಾಗ್ತದೆ, ಆ FIR ದಾಖಲಾದಾಗ ಅದನ್ನು ಎತ್ಕೊಂಡೋಗಿ ಹೈಕೋರ್ಟಲ್ಲಿ ತಾವು ಸ್ಟೇ ತತ್ತೀರಿ. ಆ ಸ್ಟೇನೇ ಇವತ್ತು ಡಿಸ್ಮಿಸ್ ಆಗಿರೋದು. ಮಾನ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ದಯವಿಟ್ಟು ಇದರ ಬಗ್ಗೆ ಅತಿ ಶೀಘ್ರದಲ್ಲಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿದರೆ ಇದು ಬೇಗ ಇತ್ಯರ್ಥ ಆಗ್ತದೆ. ಇವತ್ತು ಕೊತ್ತೂರು ಮಂಜುನಾಥ್ಗೆ ಒಂದು ಬಲ ಇದೆ, ಸಿದ್ದರಾಮಯ್ಯನವರು ಅವ್ರಿಗೆ ಶ್ರೀರಕ್ಷೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಯಾರೇ ಶ್ರೀರಕ್ಷೆ ಆದರೂ ಸಂವಿಧಾನ ಅವರನ್ನು ಬಿಡುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆ, ಇವತ್ತು ಎಲ್ಲ ಕಾಂಗ್ರೆಸ್ನವರು ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯಗಳನ್ನು ಮತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಅದ್ಭುತವಾದ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಖುಷಿಯಾಯಿತು. ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ MLC ಅನಿಲ್ ಕುಮಾರ್ ಅವರು ತುಂಬ ಅದ್ಭುತವಾಗಿ ಬಾಬಾ ಸಾಹೇಬರ ಒಂದು ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಇಡೀ ಭಾರತ ದೇಶದಲ್ಲಿ ಯಾರ್ದಾದ್ರೂ ಪ್ರತಿಮೆಗಳು ಹೆಚ್ಚಾಗಿದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು. ಇಡೀ ದೇಶದಲ್ಲೇ ಯಾವುದಾದ್ರೂ ಸಂವಿಧಾನ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅಂತ ತಾವು ತುಂಬ ಹೊಗಳಿದ್ರಿ. ತಾವು ಅದು ನಿಷ್ಕಲ್ಮಶವಲ್ಲದೆ ನೀವು ನಿಜವಾಗ್ಲೂ ಬಾಬಾ ಸಾಹೇಬರನ್ನು ಹೊಗಳಿದ್ರೆ ನೀವು ದಯವಿಟ್ಟು ನಿಮ್ಮ ಶಾಸಕರಿಗೆ ಹೇಳಿ, ನೀನು ಶಾಸಕತ್ವದಿಂದ ರಾಜೀನಾಮೆ ಕೊಡು, ನೀನು ಆರಾಮಾಗಿ ಮನೆಯಲ್ಲಿರೋ ಅಂತ ನೀವು ಹೇಳಿದರೆ ನಿಮ್ಮ ಮಾತುಗಳು ಸತ್ಯ ಅಂತ ನಾವು ಒಪ್ಕೊಳ್ತೀವಿ. ಇಲ್ಲ ಅಂತಂದರೆ ನೀವು ಬರೀ ಮತ ಬ್ಯಾಂಕ್ಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮತ್ತು ಸಂವಿಧಾನವನ್ನು ತಾವು ಮೇಲ್ನೋಟಕ್ಕೆ ತೋರಿಸ್ತಾ ಇದ್ದೀರಂತ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ಬಾಬಾ ಸಾಹೇಬರನ್ನು ಹೆಚ್ಚಾಗಿ ನೆನೆಸ್ಕೊಳ್ಳೋದು ಯಾರಂದ್ರೆ ರಾಜಕಾರಣಿಗಳು. ಯಾಕೆ ನೆನೆಸ್ಕೊಳ್ತಾರೆ ಅಂದರೆ ಅವ್ರಿಗೆ ಓಟ್ ಬೇಕು. ಆ ಓಟ್ಗಾಗಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಳೋದು, ಸಂವಿಧಾನವನ್ನು ಕೈಯಲ್ಲಿ ಇಟ್ಕೊಳ್ಳೋದು, ಅಂಬೇಡ್ಕರ್ ಜಯಂತಿ ಬಂದರೆ ಸಹಾಯಧನ ಕೊಡೋದು, ಈ ಕೆಲಸಗಳನ್ನು ಮಾಡ್ತಾ ಇದ್ದೀರ ವಿನಃ ಬೇರೆ ಯಾವುದಕ್ಕಲ್ಲ. ಇದೇ 5 ವರ್ಷದಲ್ಲಿ ನಮ್ಮ ಸಮುದಾಯದ ಅಣ್ಣತಮ್ಮ ಒಂದು 5 ವರ್ಷ ರಿಸರ್ವೇಷನ್ ತೊಗೊಂಡು MLA ಆಗಿದ್ದರೆ ನಮ್ಮ ಸಮುದಾಯಕ್ಕೆ ಏನೋ ಒಂದು ಅನುಕೂಲ ಆಗ್ತಾಯಿತ್ತು. ಇವರು ಪಾಪ MLA ಆದಮೇಲೆ ನಮ್ಮನ್ನು ಹೋರಾಟಗಾರರನ್ನು ಬೂಟುಗೊಳಿಸ್ತಾರೆ, ಇನ್ನೊಂದಕ್ಕೆ ಹೋಲಿಸ್ತಾರೆ, ಎಲ್ಲದಕ್ಕೂ ಹೋಲಿಸ್ತಾರೆ. ಆ 2013ರಲ್ಲಿ ನಮ್ಮ ಜೊತೆಯಲ್ಲಿದ್ದಂಥ ಹೋರಾಟಗಾರರು ನಮ್ಮ ವಿರುದ್ಧವಾಗಿ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾರೆ. ಇದು ಅವರ ಒಂದು ಸಾಧನೆ. ಹಾಗಾಗಿ ನಾನೇನು ಮಾಧ್ಯಮದ ಮುಖಾಂತರ ಮನವಿ ಮಾಡಿ ಕೇಳ್ತೀನಿ, ಕಾಂಗ್ರೆಸ್ಗೆ ನೈತಿಕತೆ ಇದ್ದರೆ, ಸಿದ್ದರಾಮಯ್ಯನವರ ಹಿಂದ ನಾಯಕರಾದರೆ, ನೀವು ದಲಿತರ ಬಗ್ಗೆ ಕಾಳಜಿ ಇರೋರಾದರೆ, ಅಂಬೇಡ್ಕರ್ ಅವರನ್ನು ಒಪ್ಕೊಳ್ಳೋರಾದರೆ ಕೊತ್ತೂರು ಮಂಜುನಾಥನಿಗೆ ಈ ಕೂಡಲೇ ತಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿ. ನಜೀರ್ ಅಹಮದನ್ನು ಯಾವ ರೀತಿ ನೀವು ಅವ್ರಿಗೆ ಯಾವುದೇ ರೀತಿ ನೋಟಿಸ್ ನೀಡಿದೆ, ಅವರೇನೋ ಮಾಡಿದ್ದಾರೆ ಅಂದಿದ ತಕ್ಷಣ ಇಮಿಡಿಯೇಟ್ ತೆಗೆದಿದ್ರಿ. ಇವತ್ತು ಹೈಕೋರ್ಟ್, ಮಾನ್ಯ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಮತ್ತು ಜಾತಿ ಪರಿಶೀಲನಾ ಏನು ಜಿಲ್ಲಾ ಜಾತಿ ಪರಿಶೀಲನಾ ಒಂದು ಸಮಿತಿ ಏನಿದೆ, ಆ ಸಮಿತಿ ನೀಡುವ ವರದಿ ನಿಮ್ಮಲ್ಲಿದೆ, ಹೈಕೋರ್ಟ್ ಇದೆ, GCR ಇದೆ, ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ. ಅವರು
ಬುಡಗ ಜಂಗಮವಲ್ಲ ಬೈರಾಗಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದೊಂದು ಕೆಲಸ ತಾವು ಮಾಡಿದ್ರೆ ನೀವು ನಿಜವಾದ ಅಹಿಂದ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಳೋವಂಥವ್ರು ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ತಮಗೆ ಮನವಿಯನ್ನು ಮಾಡ್ತೀವಿ. ಇಲ್ಲ ಅಂತಂದರೆ ಮತ್ತೆ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ. ಅತಿ ಭಯಂಕರವಾಗಿರ್ತದೆ ನಮ್ಮ ಹೋರಾಟಗಳು. ಶಾಸಕರು ಏನೋ ನಕಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರೆ, ಅವ್ರು ಎಲ್ಲಿ ಬಂದು ನಾವು ಅವ್ರ ಅಡ್ಡ ಹಾಕಿ ಅವರನ್ನು ಹೋರಾಟ ಮಾಡುವಂಥ ಮುಖಾಂತರ ಅವರಿಗೆ ಎಚ್ಚರಿಕೆಗಳನ್ನು ಕೊಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಇದು ಶತಸಿದ್ಧ ಅಂತ ನಾನು ಹೇಳ್ತೀನಿ.